ತನ್ನ ತಾನರಿತಾಗ ಅದೇ ಭಾವ ಸಂತುಷ್ಟಿ. ತನ್ನ ತಾನರಿತಾಗ ಅದೇ ಭಾವ ಸಂತುಷ್ಟಿ. ಸಾಧಿಪುದು ಕೈವಲ್ಯ ಧ್ಯಾನ ಫಲದಿಂದ. ಸಾಧಿಪುದು ಕೈವಲ್ಯ ಧ್ಯಾನ ಫಲದಿಂದ. ವೀತರಾಗದ ನಿಲುವು ಮಕ್ಕಳಾಟಿಕೆ ಏನು. ವಿತರಾಗದ ನಿಲುವು ಮಕ್ಕಳಾಟಿಕೆ ಏನು. ಚಾರು ವೈಭವ ಅರಿವು ಮುದ್ದು ರಾಮ. ಚಾರು ವೈಭವ ಅರಿವು ಮುದ್ದು ರಾಮ. ತನ್ನ ತಾನರಿತಾಗ ಅದೇ ಭಾವ ಸಂತುಷ್ಟಿ. ಸಾಧಿಪುದು ಕೈವಲ್ಯ ಧ್ಯಾನ ಫಲದಿಂದ. ಚಾರು ವೈಭವ ಅರಿವು ಮುದ್ದು ರಾಮ. ಮರೆವು ಅನ್ನುವುದು ನಮಗಿದ್ದು ಕೂಡ ಅದರ ಮಧ್ಯದಲ್ಲಿ ಅರಿವು ಅಂತಿದೆಯಲ್ಲ, ಅದನ್ನ ಆ ಮರೆವು ಅನ್ನೋ ಮೂರಕ್ಷರವನ್ನು ತೆರವು ಮಾಡಿದರೆ ಆಗ ನಮ್ಮ ಬುದ್ಧಿಗೆ ಬರವು ಅನ್ನೋದಿಲ್ವೇ ಇಲ್ಲ, ಎಲ್ಲ ವರವು. ಆ ವರವು ಎಲ್ಲಿಯವರೆಗಪ್ಪ ಅಂತ ಹೇಳಿದರೆ ತನ್ನ ತಾನ ಅರಿಯುವವರೆಗೆ. ನನ್ನದೇ ನಿಹದಲ್ಲಿ ಎಲ್ಲ ನಲ್ಲನದೆಂದು ಸನ್ನಿಧಿಗೆ ಸೇರಿದಳು ಮೌನದಲ್ಲಿ ನಡೆದು ಅಂತ ಮನಸ್ಸು ಮಾತಿಗೆ ಹೇಳಿ ಎಲ್ಲ ಮಾತಿನ ಜವಾಬ್ದಾರಿ ಕೊಟ್ಟು ಅದಕ್ಕೆ ಸ್ಫೂರ್ತಿಯನ್ನೂ ನೀಡಿ ಅದಕ್ಕೆ ಜೀವವನ್ನೂ ಕೊಟ್ಟು ತನ್ಮೂಲಕ ತನ್ನಷ್ಟಕ್ಕೆ ತಾನು ತನ್ನ ಮನೆಯನ್ನು ಹೊಕ್ಕು ಆ ಮನಸ್ಸನ್ನೆಲ್ಲ ಮಾತಾಡಿಕೊಳ್ಳಲಿಂತ ಬಿಟ್ಟು ವ್ಯಾಮೋಹವಿಲ್ಲದಲೇ ಹೊರಟೋಗುತ್ತಲ್ಲ, ಅಡಗಿ ಕುಳಿತುಕೊಳ್ಳುತ್ತಲ್ಲ, ತನ್ನಷ್ಟಕ್ಕೆ ತಾನು ತನ್ನ ಎದೆ ಒಳಗೆ ಗುಮ್ಮ ಅನ್ನೋ ರೀತಿಯಲ್ಲಿ ಇದ್ದು ಮಾತಾಡೋಕ್ಕೆ ಅವನನ್ನ ಬೊಮ್ಮ ಅನ್ಸತ್ತಲ್ಲ, ಅಂತಹ ಒಂದು ಸುಮ್ಮ ವಿಚಾರ ನಮ್ಮಲ್ಲಿ ಸೊಯ್ದರೆ ಸಾಕು ದಿನನಿತ್ಯ ಅರಿವಿನಿಂದ. ಆಗ ನಮಗೆ ಚಾರು ವೈಭವ ಅದರ ಅರಿವು. ಇದನ್ನು ಸಾಧಿಸಬೇಕು ಅಂತ ಹೇಳಿದರೆ ಧ್ಯಾನ ಅನ್ನೋದು ಬೇಕು. ಆ ಧ್ಯಾನಕ್ಕೆ ಬೇಕಾದದ್ದು ಜ್ಞಾನ. ಆ ಜ್ಞಾನಕ್ಕೆ ವಿಜ್ಞಾನದ ಮೂಲಕ ನಾವು ಆಲೋಚಿಸಿ ಸರಿಯಾದ ರೀತಿಯಿಂದ ಮನೋನಿಗ್ರಹವನ್ನು ಮಾಡುತ್ತಾ ಬಂದಿದ್ದೇವೆ. ಬರುವುದರ ಮೂಲಕ ಅಭ್ಯಾಸ ಮಾಡಿದ್ದೇ ಆದರೆ ಅಧ್ವಾನ ಅಂತಿರೋದೇ ಇಲ್ಲ, ಅಜ್ಞಾನ ಅಂತಿರೋದೇ ಇಲ್ಲ, ಸುಜ್ಞಾನ ಅಂತಕ್ಕಂಥದ್ದು ನಮಗೆ ಹೊಳೆಯುತ್ತೆ. ಆ ದೃಷ್ಟಿಯಲ್ಲಿ ಒಡಲಿನ ಅವಸರವನ್ನು ನಾವು ಮರೆಯಬೇಕು. ಆಗ ನಮಗೆ ಪಿತ್ತ ಅನ್ನೋದು ಏರೋದೇ ಇಲ್ಲ, ಚಿತ್ತ ಅನ್ನೋದು ಶುದ್ಧಿಯಿಂದ ನಮಗೆ ನಿತ್ಯ ನೇಮವಾಗುತ್ತೆ. ಆ ನೇಮದ ಮೂಲಕ ನಮಗೆ ಆ ಚಾರು ವೈಭವದ ಅರಿವು ಸೌಖ್ಯ ತರುತ್ತೆ.